ನಮ್ಮ ನ್ಯೂಸ್ಗೆ ಸ್ವಾಗತ. ಬೆಂಗಳೂರು ರಸ್ತೆಯ ಓಟಿಕೆರೆಗೆ ಊಟದ ತ್ಯಾಜ್ಯ. ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಓಟಿಕೆರೆಯನ್ನು ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯಡಿ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನಾ ಟ್ರಸ್ಟ್ ನಮ್ಮೂರು ನಮ್ಮ ಕೆರೆ ಎಂಬ ಯೋಜನೆಯಲ್ಲಿ ಅಭಿವೃದ್ಧಿಪಡಿಸುತ್ತಿರುವ ಕೆರೆಗೆ ಇದೀಗ ಮದುವೆ, ಮನೆ ಮತ್ತಿತರ ಸಮಾರಂಭದಲ್ಲಿ ಊಟ ಮಾಡಿದ ಬಾಳೆ ಎಲೆ, ಪೇಪರ್, ಪ್ಲಾಸ್ಟಿಕ್ ಬಾಟಲ ತ್ಯಾಜ್ಯವನ್ನು ಸುರಿಯುತ್ತಿದ್ದಾರೆ. ಬೆಂಗಳೂರು ರಸ್ತೆಗೆ ಹೊಂದಿಕೊಂಡಿರುವ ಈ ರಸ್ತೆಯ ಪೂರ್ವ ಭಾಗದಲ್ಲಿ ಕಸದ ರಾಶಿಯ ಜೊತೆಗೆ ಕೆರೆ ಕೋಡಿ ಹರಿಯುವ ಜಾಗದ ನೈಋತ್ಯ ದಿಕ್ಕಿನಲ್ಲಿ ಕಸ, ಮಣ್ಣು ಮತ್ತಿತರ ರಾಶಿಗಳನ್ನು ತಂದು ಸುರಿದಿದ್ದಾರೆ. ಇದೀಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ಜನತೆ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಕೆರೆಯಲ್ಲಿ ಗಣೇಶ ವಿಸರ್ಜನೆಗಾಗಿ ಹಾಕಿದ್ದ ತಡೆಗೋಡೆಯನ್ನು ತೆರೆದ ಪರಿಣಾಮ ಆ ಜಾಗದ ಮೂಲಕ ವಾಹನಗಳು ಪ್ರವೇಶ ಮಾಡಿ ಕೆರೆಯೊಳಕ್ಕೆ ಮದುವೆ, ಮನೆ ಮತ್ತು ಇತರೆ ಸಮಾರಂಭದಲ್ಲಿ ಊಟ ಮಾಡಿದ ಬಾಳೆ ಎಲೆ, ಪೇಪರ್, ಪ್ಲಾಸ್ಟಿಕ್ ಬಾಟಲ್ಗಳ ತ್ಯಾಜ್ಯವನ್ನು ಸುರಿದಿದ್ದು ಅದರತ್ತ ಗಮನ ಹರಿಸುವವರೇ ಇಲ್ಲದಂತಾಗಿದೆ. ಇನ್ನು ಈ ಬಗ್ಗೆ ಕನಂಪಲ್ಲಿ ನಿವಾಸಿ ಮಂಜುನಾಥ್ ಪ್ರತಿಕ್ರಿಯಿಸಿ ಮಾತನಾಡಿ, ನಗರಕ್ಕೆ ಹೊಂದಿಕೊಂಡಿರುವ ಓಟಿಕೆರೆ ಅಭಿವೃದ್ಧಿಗೆ ಮಾಜಿ ಶಾಸಕ ಡಾಕ್ಟರ್ ಎನ್ ಸಿ ಸುಧಾಕರ್ ಪಣ ತೊಟ್ಟು ಕೆಶಿಪ್ ಯೋಜನೆಯಲ್ಲಿ ಬೋಟಿಂಗ್, ಕೆರೆಯ ಸುತ್ತಲೂ ವಾಯು ವಿಹಾರಕ್ಕಾಗಿ ಕೆರೆಯ ಸುತ್ತಲೂ ರಸ್ತೆ, ಚೈನ್ ಲಿಂಕ್, ಮೆಶ್ ಕಾಂಪೌಂಡ್, ಮಕ್ಕಳ ಆಟ ಮಾಡಲು ಕೆರೆಯ ಬಳಿ ಕ್ರೀಡಾ ಸಾಮಗ್ರಿಗಳು, ಕೆರೆಯ ಮಧ್ಯೆ ವೃತ್ತಾಕಾರದಲ್ಲಿ ದೀಪದಂತೆ ಗುಡ್ಡ ನಿರ್ಮಿಸಿ ಅಲ್ಲಿ ನೀರಿನ ಕಾರಂಜಿ ಇನ್ನೂ ಇತರೆ ಮಾಡಲು ಸುಮಾರು 50 ಲಕ್ಷ ಅನುದಾನವನ್ನು ತಂದು ಕಾಮಗಾರಿಯನ್ನು ಪ್ರಾರಂಭಿಸಿದರು. ಬೋಟಿಂಗ್ ಬಿಟ್ಟು ಎಲ್ಲ ಕಾಮಗಾರಿಗಳು ನೆರವೇರಿತು. ಇದೀಗ ಇವೆಲ್ಲ ಅವಸಾನದ ಅಂಚಿಗೆ ತಲುಪಿವೆ. ಅದರತ್ತ ಗಮನ ಹರಿಸುವವರೇ ಇಲ್ಲವೆಂದು ಆರೋಪಿಸಿದರು. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ಉಮಾಶಂಕರ್ ಅವರು, ತಡೆಗೋಡೆಯನ್ನು ತೆಗೆದುಹಾಕಿದ್ದು ಆ ಜಾಗದಲ್ಲಿ ಯಾರೂ ಪ್ರವೇಶ ಮಾಡದಂತೆ JCBಯಲ್ಲಿ ಗುಂಡಿ ತೆಗೆಯುತ್ತಿದ್ದವು. ಈ ಬಾರಿ ಗುಂಡಿ ತೆಗೆದಿಲ್ಲ. ಕೂಡಲೇ JCB ಕಳಿಸಿ ಗುಂಡಿ ತೆಗೆದು ಯಾರು ಕೆರೆಯೊಳಕ್ಕೆ ಕಸ, ಕಡ್ಡಿ ಇಂಥ ತ್ಯಾಜ್ಯ ಹಾಕದಂತೆ ಕ್ರಮ ಕೈಗೊಳ್ಳುತ್ತೇನೆ ಎಂದು ತಿಳಿಸಿದರು.